ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MG ಚಾನಲ್. ಫ್ರೆಂಡ್, ಪಾಕಿಸ್ತಾನದಲ್ಲಿ ನಡೆಯುವಂಥ ಚಾಂಪಿಯನ್ಸ್ ಟ್ರೋಫಿಗೆ ಏನು ಫೆಬ್ರವರಿಲಿ 2025 ಫೆಬ್ರವರಿಲಿ ನಡೆಯುವಂಥ ಚಾಂಪಿಯನ್ಸ್ ಟ್ರೋಫಿಗೆ ನಮ್ಮೊಂದು ಇಂಡಿಯಾ ಟೀಮ್ ಬರಲ್ಲ ಅಂತ ಕಂಡೀಷನ್ ಆಗಿ ಹೇಳಿದೆ ಫ್ರೆಂಡ್. ಅದು ಬೇರೆ ನಮ್ಮ ಒಂದು BCCI ಅಧ್ಯಕ್ಷ ಜೈ ಶಾ ಅವರು ಖಂಡಿತವಾಗಿ ನಾವು ಪಾಕಿಸ್ತಾನಕ್ಕೆ ಚಾಂಪಿಯನ್ಸ್ ಟ್ರೋಫಿ ಆಡೋಕ್ಕೆ ಬರಲ್ಲ ಅಂತ ಕಂಡೀಷನ್ ಆಗಿ ಹೇಳಿಬಿಟ್ಟಿದ್ದಾರೆ ಫ್ರೆಂಡ್. ಕಾರಣ ಏನಪ್ಪ ಅಂದರೆ ಅಲ್ಲಿ ಸೆಕ್ಯೂರಿಟಿ ಚೆನ್ನಾಗಿಲ್ಲ, ನಮಗೆ ಸೇಫ್ಟಿ ಇಲ್ಲ ಅನ್ನೋ ಉದ್ದೇಶಕ್ಕೆ. ಆಮೇಲೆ ಕಳೆದ ಒಂದು 15-16 ವರ್ಷ ಆಯಿತು ಪಾಕಿಸ್ತಾನಕ್ಕೆ ಹೋಗಿ ಯಾರು ಕೂಡ ನಮ್ಮೊಂದು ಇಂಡಿಯಾದಲ್ಲಿ ಯಾರು ಕೂಡ ಆಡಿಲ್ಲ. ಹೋಗಿ ಟೋಟಲ್ ಹೇಳ್ಬೇಕಂದ್ರೆ ನಮ್ಮೊಂದು ಇಂಡಿಯಾದಲ್ಲಿ ಕೊಹ್ಲಿ ಆಯಿತು, ರೋಹಿತ್ ಶರ್ಮಾ ಆಯಿತು, ಪಾಕಿಸ್ತಾನಕ್ಕೆ ಹೋಗಿ ಆಡಿರುವಂಥ ಅನುಭವವೇ ಇಲ್ಲ. ಲಾಸ್ಟ್ ಟೈಮ್ ಯಾರು ಹೋಗಿದ್ದಪ್ಪ ಅಂದರೆ ಇವರು ಸಚಿನ್, ಸೆಹ್ವಾಗ್, ಯುವರಾಜು, ಧೋನಿ ಹೋಗಿದ್ದೆ ಲಾಸ್ಟು ಪಾಕಿಸ್ತಾನಕ್ಕೆ ಹೋಗಿ ಆಡಿದ್ದು. ಅಲ್ಲಿಂದ ಹಿಡಿದು ಇಲ್ಲಿ ಒಂದು 15 ವರ್ಷ. ಯಾವಾಗ ಈ ಒಂದು ಟೈಮಲ್ಲಿ ಗಲ್ಬೆ ಆಯಿತು, ಆ ಒಂದು ಗಲ್ಬೆ ಆದಮೇಲೆ ಯಾವುದೇ ಕಾರಣಕ್ಕೂ ಪಾಕಿಸ್ತಾನದಲ್ಲಿ ಹೋಗಿ ಯಾವುದೇ ಒಂದು ಟೂರ್ನಿಮೆಂಟ್ ಇಂಡಿಯಾ ಆಡಿಲ್ಲ. ಆದರೆ ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಏನಾದರೂ ಇಂಡಿಯಾ ಹೋಗಿ ಆಡಿಲ್ಲ ಅಂದರೆ ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಬೇರೆ ಕಡೆ ಶಿಫ್ಟ್ ಆಗುವಂಥ ಚಾನ್ಸಸ್ ಭಾಳ ಇದೆ ಫ್ರೆಂಡ್. ಯಾಕಪ್ಪ ಅಂದರೆ ಇಂಡಿಯಾ ಹೋಗಿ ಏನಾದರೂ ಚಾಂಪಿಯನ್ಸ್ ಟ್ರೋಫಿ ಆಡಿಲ್ಲ ಅಂದರೆ ಅದು ಮೇನ್ ಇರೋದೇ ಇಂಡಿಯಾದಲ್ಲಿ ಫಾಲೋವರ್ಸ್ ಇದ್ದಾರೆ ಕ್ರಿಕೆಟಿಗೆ. ಆದರೆ ಇಂಡಿಯಾನೇ ಇಲ್ಲ ಅಂದರೆ ಆ ಒಂದು ಚಾಂಪಿಯನ್ ಟ್ರೋಫಿಗೆ ಅರ್ಥನೇ ಇಲ್ಲ ಹಂಗಾಯ್ತು ಫ್ರೆಂಡ್. ಹಾಗಾಗಿ ಈ ಒಂದು ಚಾಂಪಿಯನ್ ಟ್ರೋಫಿನ ದುಬೈಯಲ್ಲಿ ಅಥವಾ USA ಆಡುವಂಥ ಶಿಫ್ಟ್ ಮಾಡುವಂಥ ಚಾನ್ಸಸ್ ಭಾಳ ಇದೆ ಫ್ರೆಂಡ್. ಆದರೆ ಪಾಕಿಸ್ತಾನದಲ್ಲಿ ನಡೀತಾ ಇದ್ದರೆ ನಮ್ಮ ಒಂದು ಇಂಡಿಯಾ ಯಾವುದೇ ಕಾರಣಕ್ಕೂ ಹೋಗಲ್ಲಂತೆ ಪಾಕಿಸ್ತಾನಕ್ಕೆ. ಖುದ್ದಾಗಿ BCCI ಅಧ್ಯಕ್ಷ ಜೈ ಶಾ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಫ್ರೆಂಡ್. ನೋಡೋಣ ಫ್ರೆಂಡ್ ಯಾವ ಕಡೆ ಶಿಫ್ಟ್ ಆಗುತ್ತೆ, ಪಾಕಿಸ್ತಾನ ಬಿಟ್ಟು ಚಾಂಪಿಯನ್ ಟ್ರೋಫಿ ಯಾವ ಒಂದು ದೇಶಕ್ಕೆ ಹೋಗುತ್ತೆ ಅನ್ನೋದು ಕೂಡ ಕುತೂಹಲ ಇದೆ. ನೋಡೋಣ ಫ್ರೆಂಡ್. ಅಪ್ಡೇಟ್ ಬಂದರೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್. ನಿಮ್ಗೆ ಏನಿಸುತ್ತಾ ಕಮಿಟ್ ಮೂಲಕ ತಿಳಿಸಿ, ಪಾಕಿಸ್ತಾನಕ್ಕೆ ಹೋಗಬೇಕಾ ಬೇಡ ಅನ್ನೋದು ಕೂಡ ಕಮಿಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಏನು ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಡಿಯೋಸ್ ಟೇಕ್ ಕೇರ್, ಬಾಯ್.